ಶ್ರೀನಗರದ ನೌಗಾಂ ಪೊಲೀಸ್ ಠಾಣೆಯಲ್ಲಿ ಭೀಕರವಾದ ಬ್ಲಾಸ್ಟ್ ಸಂಭವಿಸಿದೆ. ಪೊಲೀಸರು ಸೇರಿ 9 ಮಂದಿ ಮೃತರಾಗಿದ್ದಾರೆ. 27 ಜನರಿಗೆ ಗಂಭೀರ ಗಾಯಗಳಾಗಿವೆ. ಓರ್ವ ತಹಶೀಲ್ದಾರ್, ಪೊಲೀಸ್ ಸಿಬ್ಬಂದಿ, ಎಫ್ಎಸ್ಎಲ್ ತಜ್ಞರು ಎಲ್ಲರೂ ಕೂಡ ದುರ್ಮರಣಕ್ಕೀಡಾಗಿದ್ದಾರೆ. ಎಸ್ಕೆಐಎಂಎಸ್ ಮತ್ತು ಸೇನಾ ಆಸ್ಪತ್ರೆ ಈ ಆಸ್ಪತ್ರೆಗಳಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. 27 ಮಂದಿ ಗಾಯಾಳುಗಳ ಪೈಕಿ 5ರ ಸ್ಥಿತಿ ಚಿಂತಾಜನಕವಾಗಿದೆ ಅಂತ ಹೇಳಲಾಗ್ತಾ ಇದೆ. ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆಗಳಿದೆ. ಹೇಗೆ ಸಂಭವಿಸಿತು ಈ ಘಟನೆ? ಮತ್ತೆ ಅದು ಕೂಡ ಪೊಲೀಸರು ಅವರ ಸ್ಟೇಷನ್ನಲ್ಲೇ ಇಟ್ಕೊಂಡಿದ್ದಂತಹ ಸ್ಫೋಟಕಗಳು, ಹತ್ತಿರದಲ್ಲೇ ಒಂದು ಕಟ್ಟಡದಲ್ಲಿ ಇಟ್ಟಿದ್ದಂತಹ ಸ್ಫೋಟಕಗಳು ಇದ್ದಕ್ಕಿದ್ದಂಗೆ ಸ್ಫೋಟಗೊಂಡು 27 ಜನ ಗಂಭೀರವಾಗಿ ಗಾಯಗೊಂಡು 8 ಜನ ಮೃತಪಟ್ಟಿದ್ದಾರೆ ಅಂತಂದ್ರೆ, 9 ಜನ ಮೃತಪಟ್ಟಿದ್ದಾರೆ ಅಂತಂದ್ರೆ, ಅಷ್ಟೊಂದು ಜನ ಆ ಕಟ್ಟಡದ ಹತ್ರ ಯಾಕಿದ್ರು? ಅದರಲ್ಲಿ ತಹಶೀಲ್ದಾರ್ ಇದ್ದಾರೆ, ಎಫ್ಎಸ್ಎಲ್ ಸಿಬ್ಬಂದಿ ಇದ್ದಾರೆ, ಜೊತೆಗೆ ಪೊಲೀಸ್ ಸಿಬ್ಬಂದಿಗಳು ಕೂಡ ಇದ್ದಾರೆ. ಏನೇ ಆದ್ರೂ ಕೂಡ ಅಷ್ಟೊಂದು ಮಂದಿ ಸ್ಫೋಟಕದ ಬಳಿ ಯಾಕಿದ್ರು ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಸ್ಫೋಟಕದ ತೀವ್ರತೆ ಸಿಕ್ಕಾಪಟ್ಟೆ ಜಾಸ್ತಿ ಇರಬಹುದು ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ. ಯಾಕಂತಂದ್ರೆ ಅಷ್ಟೊಂದು ಜನಕ್ಕೆ ಗಂಭೀರ ಗಾಯಗಳಾಗಿದ್ದಾವೆ. ಬಹುಶಃ ಆ ಸ್ಫೋಟಕ ಕ್ಲೋಸ್ ಡೋರ್ ಒಳಗಡೆ ಇತ್ತು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಸ್ಫೋಟದ ತೀವ್ರತೆ ಇನ್ನಷ್ಟು ಜಾಸ್ತಿ ಆಗಿದೆ, ಹಾನಿ ಇನ್ನಷ್ಟು ಜಾಸ್ತಿ ಆಗಿದೆ. ಶ್ರೀನಗರದ ನೌಗಾಂ ಪೊಲೀಸ್ ಠಾಣೆಯಲ್ಲಿ ಭೀಕರವಾದ ಬ್ಲಾಸ್ಟ್ ಸಂಭವಿಸಿದೆ. ಪೊಲೀಸರು ಸೇರಿ 9 ಮಂದಿ ಮೃತರಾಗಿದ್ದಾರೆ. 27 ಜನರಿಗೆ ಗಂಭೀರ ಗಾಯಗಳಾಗಿವೆ. ಓರ್ವ ತಹಶೀಲ್ದಾರ್, ಪೊಲೀಸ್ ಸಿಬ್ಬಂದಿ, ಎಫ್ಎಸ್ಎಲ್ ತಜ್ಞರು ಎಲ್ಲರೂ ಕೂಡ ದುರ್ಮರಣಕ್ಕೀಡಾಗಿದ್ದಾರೆ. ಎಸ್ಕೆಐಎಂಎಸ್ ಮತ್ತು ಸೇನಾ ಆಸ್ಪತ್ರೆ ಈ ಆಸ್ಪತ್ರೆಗಳಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. 27 ಮಂದಿ ಗಾಯಾಳುಗಳ ಪೈಕಿ 5ರ ಸ್ಥಿತಿ ಚಿಂತಾಜನಕವಾಗಿದೆ ಅಂತ ಹೇಳಲಾಗ್ತಾ ಇದೆ. ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆಗಳಿದೆ. ಹೇಗೆ ಸಂಭವಿಸಿತು ಈ ಘಟನೆ? ಮತ್ತೆ ಅದು ಕೂಡ ಪೊಲೀಸರು ಅವರ ಸ್ಟೇಷನ್ನಲ್ಲೇ ಇಟ್ಕೊಂಡಿದ್ದಂತಹ ಸ್ಫೋಟಕಗಳು, ಹತ್ತಿರದಲ್ಲೇ ಒಂದು ಕಟ್ಟಡದಲ್ಲಿ ಇಟ್ಟಿದ್ದಂತಹ ಸ್ಫೋಟಕಗಳು ಇದ್ದಕ್ಕಿದ್ದಂಗೆ ಸ್ಫೋಟಗೊಂಡು 27 ಜನ ಗಂಭೀರವಾಗಿ ಗಾಯಗೊಂಡು 8 ಜನ ಮೃತಪಟ್ಟಿದ್ದಾರೆ ಅಂತಂದ್ರೆ, 9 ಜನ ಮೃತಪಟ್ಟಿದ್ದಾರೆ ಅಂತಂದ್ರೆ, ಅಷ್ಟೊಂದು ಜನ ಆ ಕಟ್ಟಡದ ಹತ್ರ ಯಾಕಿದ್ರು? ಅದರಲ್ಲಿ ತಹಶೀಲ್ದಾರ್ ಇದ್ದಾರೆ, ಎಫ್ಎಸ್ಎಲ್ ಸಿಬ್ಬಂದಿ ಇದ್ದಾರೆ, ಜೊತೆಗೆ ಪೊಲೀಸ್ ಸಿಬ್ಬಂದಿಗಳು ಕೂಡ ಇದ್ದಾರೆ. ಏನೇ ಆದ್ರೂ ಕೂಡ ಅಷ್ಟೊಂದು ಮಂದಿ ಸ್ಫೋಟಕದ ಬಳಿ ಯಾಕಿದ್ರು ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಸ್ಫೋಟಕದ ತೀವ್ರತೆ ಸಿಕ್ಕಾಪಟ್ಟೆ ಜಾಸ್ತಿ ಇರಬಹುದು ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ. ಯಾಕಂತಂದ್ರೆ ಅಷ್ಟೊಂದು ಜನಕ್ಕೆ ಗಂಭೀರ ಗಾಯಗಳಾಗಿದ್ದಾವೆ. ಬಹುಶಃ ಆ ಸ್ಫೋಟಕ ಕ್ಲೋಸ್ ಡೋರ್ ಒಳಗಡೆ ಇತ್ತು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಸ್ಫೋಟದ ತೀವ್ರತೆ ಇನ್ನಷ್ಟು ಜಾಸ್ತಿ ಆಗಿದೆ, ಹಾನಿ ಇನ್ನಷ್ಟು ಜಾಸ್ತಿ ಆಗಿದೆ. ಶ್ರೀನಗರದ ನೌಗಾಂ ಪೊಲೀಸ್ ಠಾಣೆಯಲ್ಲಿ ಭೀಕರವಾದ ಬ್ಲಾಸ್ಟ್ ಸಂಭವಿಸಿದೆ. ಪೊಲೀಸರು ಸೇರಿ 9 ಮಂದಿ ಮೃತರಾಗಿದ್ದಾರೆ. 27 ಜನರಿಗೆ ಗಂಭೀರ ಗಾಯಗಳಾಗಿವೆ. ಓರ್ವ ತಹಶೀಲ್ದಾರ್, ಪೊಲೀಸ್ ಸಿಬ್ಬಂದಿ, ಎಫ್ಎಸ್ಎಲ್ ತಜ್ಞರು ಎಲ್ಲರೂ ಕೂಡ ದುರ್ಮರಣಕ್ಕೀಡಾಗಿದ್ದಾರೆ. ಎಸ್ಕೆಐಎಂಎಸ್ ಮತ್ತು ಸೇನಾ ಆಸ್ಪತ್ರೆ ಈ ಆಸ್ಪತ್ರೆಗಳಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. 27 ಮಂದಿ ಗಾಯಾಳುಗಳ ಪೈಕಿ 5ರ ಸ್ಥಿತಿ ಚಿಂತಾಜನಕವಾಗಿದೆ ಅಂತ ಹೇಳಲಾಗ್ತಾ ಇದೆ. ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆಗಳಿದೆ. ಹೇಗೆ ಸಂಭವಿಸಿತು ಈ ಘಟನೆ? ಮತ್ತೆ ಅದು ಕೂಡ ಪೊಲೀಸರು ಅವರ ಸ್ಟೇಷನ್ನಲ್ಲೇ ಇಟ್ಕೊಂಡಿದ್ದಂತಹ ಸ್ಫೋಟಕಗಳು, ಹತ್ತಿರದಲ್ಲೇ ಒಂದು ಕಟ್ಟಡದಲ್ಲಿ ಇಟ್ಟಿದ್ದಂತಹ ಸ್ಫೋಟಕಗಳು ಇದ್ದಕ್ಕಿದ್ದಂಗೆ ಸ್ಫೋಟಗೊಂಡು 27 ಜನ ಗಂಭೀರವಾಗಿ ಗಾಯಗೊಂಡು 8 ಜನ ಮೃತಪಟ್ಟಿದ್ದಾರೆ ಅಂತಂದ್ರೆ, 9 ಜನ ಮೃತಪಟ್ಟಿದ್ದಾರೆ ಅಂತಂದ್ರೆ, ಅಷ್ಟೊಂದು ಜನ ಆ ಕಟ್ಟಡದ ಹತ್ರ ಯಾಕಿದ್ರು? ಅದರಲ್ಲಿ ತಹಶೀಲ್ದಾರ್ ಇದ್ದಾರೆ, ಎಫ್ಎಸ್ಎಲ್ ಸಿಬ್ಬಂದಿ ಇದ್ದಾರೆ, ಜೊತೆಗೆ ಪೊಲೀಸ್ ಸಿಬ್ಬಂದಿಗಳು ಕೂಡ ಇದ್ದಾರೆ. ಏನೇ ಆದ್ರೂ ಕೂಡ ಅಷ್ಟೊಂದು ಮಂದಿ ಸ್ಫೋಟಕದ ಬಳಿ ಯಾಕಿದ್ರು ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಸ್ಫೋಟಕದ ತೀವ್ರತೆ ಸಿಕ್ಕಾಪಟ್ಟೆ ಜಾಸ್ತಿ ಇರಬಹುದು ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ. ಯಾಕಂತಂದ್ರೆ ಅಷ್ಟೊಂದು ಜನಕ್ಕೆ ಗಂಭೀರ ಗಾಯಗಳಾಗಿದ್ದಾವೆ. ಬಹುಶಃ ಆ ಸ್ಫೋಟಕ ಕ್ಲೋಸ್ ಡೋರ್ ಒಳಗಡೆ ಇತ್ತು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಸ್ಫೋಟದ ತೀವ್ರತೆ ಇನ್ನಷ್ಟು ಜಾಸ್ತಿ ಆಗಿದೆ, ಹಾನಿ ಇನ್ನಷ್ಟು ಜಾಸ್ತಿ ಆಗಿದೆ. ಶ್ರೀನಗರದ ನೌಗಾಂ ಪೊಲೀಸ್ ಠಾಣೆಯಲ್ಲಿ ಭೀಕರವಾದ ಬ್ಲಾಸ್ಟ್ ಸಂಭವಿಸಿದೆ. ಪೊಲೀಸರು ಸೇರಿ 9 ಮಂದಿ ಮೃತರಾಗಿದ್ದಾರೆ. 27 ಜನರಿಗೆ ಗಂಭೀರ ಗಾಯಗಳಾಗಿವೆ. ಓರ್ವ ತಹಶೀಲ್ದಾರ್, ಪೊಲೀಸ್ ಸಿಬ್ಬಂದಿ, ಎಫ್ಎಸ್ಎಲ್ ತಜ್ಞರು ಎಲ್ಲರೂ ಕೂಡ ದುರ್ಮರಣಕ್ಕೀಡಾಗಿದ್ದಾರೆ.
SKIMS ಮತ್ತು ಸೇನಾ ಆಸ್ಪತ್ರೆ ಈ ಆಸ್ಪತ್ರೆಗಳಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. 27 ಮಂದಿ ಗಾಯಾಳುಗಳ ಪೈಕಿ 5ರ ಸ್ಥಿತಿ ಚಿಂತಾಜನಕವಾಗಿದೆ ಅಂತ ಹೇಳಲಾಗ್ತಾ ಇದೆ. ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆಗಳಿದೆ. ಹೇಗೆ ಸಂಭವಿಸಿತು ಈ ಘಟನೆ ಮತ್ತೆ ಅದು ಕೂಡ ಪೊಲೀಸರು ಅವರ ಸ್ಟೇಷನ್ನಲ್ಲೇ ಇಟ್ಕೊಂಡಿದ್ದಂತಹ ಸ್ಫೋಟಕಗಳು, ಹತ್ತಿರದಲ್ಲೇ ಒಂದು ಕಟ್ಟಡದಲ್ಲಿ ಇಟ್ಟಿದ್ದಂತಹ ಸ್ಫೋಟಕಗಳು ಇದ್ದಕ್ಕಿದ್ದಂಗೆ ಸ್ಫೋಟಗೊಂಡು 27 ಜನ ಗಂಭೀರವಾಗಿ ಗಾಯಗೊಂಡು 8 ಜನ ಮೃತಪಟ್ಟಿದ್ದಾರೆ ಅಂತಂದ್ರೆ 9 ಜನ ಮೃತಪಟ್ಟಿದ್ದಾರೆ ಅಂತಂದ್ರೆ ಅಷ್ಟೊಂದು ಜನ ಆ ಕಟ್ಟಡದ ಹತ್ರ ಯಾಕಿದ್ರು? ಅದರಲ್ಲಿ ತಹಶೀಲ್ದಾರ್ ಇದ್ದಾರೆ, FSL ಸಿಬ್ಬಂದಿ ಇದ್ದಾರೆ, ಜೊತೆಗೆ ಪೊಲೀಸರ ಸಿಬ್ಬಂದಿಗಳು ಕೂಡ ಇದ್ದಾರೆ. ಏನೇ ಆದ್ರೂ ಕೂಡ ಅಷ್ಟೊಂದು ಮಂದಿ ಸ್ಫೋಟಕದ ಬಳಿ ಯಾಕಿದ್ರು ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಸ್ಫೋಟಕದ ತೀವ್ರತೆ ಸಿಕ್ಕಾಪಟ್ಟೆ ಜಾಸ್ತಿ ಇರಬಹುದು ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ. ಯಾಕಂತಂದ್ರೆ ಅಷ್ಟೊಂದು ಜನಕ್ಕೆ ಗಂಭೀರ ಗಾಯಗಳಾಗಿದ್ದಾವೆ. ಬಹುಶಃ ಆ ಸ್ಫೋಟಕ ಕ್ಲೋಸ್ ಡೋರ್ ಒಳಗಡೆ ಇತ್ತು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಸ್ಫೋಟದ ತೀವ್ರತೆ ಇನ್ನಷ್ಟು ಜಾಸ್ತಿ ಆಗಿದೆ, ಹಾನಿ ಇನ್ನಷ್ಟು ಜಾಸ್ತಿ ಆಗಿದೆ. ಶ್ರೀನಗರದ ನೌಗಾಮ್ ಪೊಲೀಸ್ ಠಾಣೆಯಲ್ಲಿ ಭೀಕರವಾದ ಬ್ಲಾಸ್ಟ್ ಸಂಭವಿಸಿದೆ. ಪೊಲೀಸರು ಸೇರಿ 9 ಮಂದಿ ಮೃತರಾಗಿದ್ದಾರೆ. 27 ಜನರಿಗೆ ಗಂಭೀರ ಗಾಯಗಳಾಗಿವೆ. ಓರ್ವ ತಹಶೀಲ್ದಾರ್, ಪೊಲೀಸ್ ಸಿಬ್ಬಂದಿ, FSL ತಜ್ಞರು ಎಲ್ಲರೂ ಕೂಡ ದುರ್ಮರಣಕ್ಕೀಡಾಗಿದ್ದಾರೆ. SKIMS ಮತ್ತು ಸೇನಾ ಆಸ್ಪತ್ರೆ ಈ ಆಸ್ಪತ್ರೆಗಳಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. 27 ಮಂದಿ ಗಾಯಾಳುಗಳ ಪೈಕಿ 5ರ ಸ್ಥಿತಿ ಚಿಂತಾಜನಕವಾಗಿದೆ ಅಂತ ಹೇಳಲಾಗ್ತಾ ಇದೆ. ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆಗಳಿದೆ. ಹೇಗೆ ಸಂಭವಿಸಿತು ಈ ಘಟನೆ ಮತ್ತೆ ಅದು ಕೂಡ ಪೊಲೀಸರು ಅವರ ಸ್ಟೇಷನ್ನಲ್ಲೇ ಇಟ್ಕೊಂಡಿದ್ದಂತಹ ಸ್ಫೋಟಕಗಳು, ಹತ್ತಿರದಲ್ಲೇ ಒಂದು ಕಟ್ಟಡದಲ್ಲಿ ಇಟ್ಟಿದ್ದಂತಹ ಸ್ಫೋಟಕಗಳು ಇದ್ದಕ್ಕಿದ್ದಂಗೆ ಸ್ಫೋಟಗೊಂಡು 27 ಜನ ಗಂಭೀರವಾಗಿ ಗಾಯಗೊಂಡು 8 ಜನ ಮೃತಪಟ್ಟಿದ್ದಾರೆ ಅಂತಂದ್ರೆ 9 ಜನ ಮೃತಪಟ್ಟಿದ್ದಾರೆ ಅಂತಂದ್ರೆ ಅಷ್ಟೊಂದು ಜನ ಆ ಕಟ್ಟಡದ ಹತ್ರ ಯಾಕಿದ್ರು? ಅದರಲ್ಲಿ ತಹಶೀಲ್ದಾರ್ ಇದ್ದಾರೆ, FSL ಸಿಬ್ಬಂದಿ ಇದ್ದಾರೆ, ಜೊತೆಗೆ ಪೊಲೀಸರ ಸಿಬ್ಬಂದಿಗಳು ಕೂಡ ಇದ್ದಾರೆ. ಏನೇ ಆದ್ರೂ ಕೂಡ ಅಷ್ಟೊಂದು ಮಂದಿ ಸ್ಫೋಟಕದ ಬಳಿ ಯಾಕಿದ್ರು ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಸ್ಫೋಟಕದ ತೀವ್ರತೆ ಸಿಕ್ಕಾಪಟ್ಟೆ ಜಾಸ್ತಿ ಇರಬಹುದು ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ. ಯಾಕಂತಂದ್ರೆ ಅಷ್ಟೊಂದು ಜನಕ್ಕೆ ಗಂಭೀರ ಗಾಯಗಳಾಗಿದ್ದಾವೆ. ಬಹುಶಃ ಆ ಸ್ಫೋಟಕ ಕ್ಲೋಸ್ ಡೋರ್ ಒಳಗಡೆ ಇತ್ತು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಸ್ಫೋಟದ ತೀವ್ರತೆ ಇನ್ನಷ್ಟು ಜಾಸ್ತಿ ಆಗಿದೆ, ಹಾನಿ ಇನ್ನಷ್ಟು ಜಾಸ್ತಿ ಆಗಿದೆ. ಶ್ರೀನಗರದ ನೌಗಾಮ್ ಪೊಲೀಸ್ ಠಾಣೆಯಲ್ಲಿ ಭೀಕರವಾದ ಬ್ಲಾಸ್ಟ್ ಸಂಭವಿಸಿದೆ. ಪೊಲೀಸರು ಸೇರಿ 9 ಮಂದಿ ಮೃತರಾಗಿದ್ದಾರೆ. 27 ಜನರಿಗೆ ಗಂಭೀರ ಗಾಯಗಳಾಗಿವೆ. ಓರ್ವ ತಹಶೀಲ್ದಾರ್, ಪೊಲೀಸ್ ಸಿಬ್ಬಂದಿ, FSL ತಜ್ಞರು ಎಲ್ಲರೂ ಕೂಡ ದುರ್ಮರಣಕ್ಕೀಡಾಗಿದ್ದಾರೆ. SKIMS ಮತ್ತು ಸೇನಾ ಆಸ್ಪತ್ರೆ ಈ ಆಸ್ಪತ್ರೆಗಳಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. 27 ಮಂದಿ ಗಾಯಾಳುಗಳ ಪೈಕಿ 5ರ ಸ್ಥಿತಿ ಚಿಂತಾಜನಕವಾಗಿದೆ ಅಂತ ಹೇಳಲಾಗ್ತಾ ಇದೆ. ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆಗಳಿದೆ. ಹೇಗೆ ಸಂಭವಿಸಿತು ಈ ಘಟನೆ ಮತ್ತೆ ಅದು ಕೂಡ ಪೊಲೀಸರು ಅವರ ಸ್ಟೇಷನ್ನಲ್ಲೇ ಇಟ್ಕೊಂಡಿದ್ದಂತಹ ಸ್ಫೋಟಕಗಳು, ಹತ್ತಿರದಲ್ಲೇ ಒಂದು ಕಟ್ಟಡದಲ್ಲಿ ಇಟ್ಟಿದ್ದಂತಹ ಸ್ಫೋಟಕಗಳು ಇದ್ದಕ್ಕಿದ್ದಂಗೆ ಸ್ಫೋಟಗೊಂಡು 27 ಜನ ಗಂಭೀರವಾಗಿ ಗಾಯಗೊಂಡು 8 ಜನ ಮೃತಪಟ್ಟಿದ್ದಾರೆ ಅಂತಂದ್ರೆ 9 ಜನ ಮೃತಪಟ್ಟಿದ್ದಾರೆ ಅಂತಂದ್ರೆ ಅಷ್ಟೊಂದು ಜನ ಆ ಕಟ್ಟಡದ ಹತ್ರ ಯಾಕಿದ್ರು? ಅದರಲ್ಲಿ ತಹಶೀಲ್ದಾರ್ ಇದ್ದಾರೆ, FSL ಸಿಬ್ಬಂದಿ ಇದ್ದಾರೆ, ಜೊತೆಗೆ ಪೊಲೀಸರ ಸಿಬ್ಬಂದಿಗಳು ಕೂಡ ಇದ್ದಾರೆ. ಏನೇ ಆದ್ರೂ ಕೂಡ ಅಷ್ಟೊಂದು ಮಂದಿ ಸ್ಫೋಟಕದ ಬಳಿ ಯಾಕಿದ್ರು ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಸ್ಫೋಟಕದ ತೀವ್ರತೆ ಸಿಕ್ಕಾಪಟ್ಟೆ ಜಾಸ್ತಿ ಇರಬಹುದು ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ. ಯಾಕಂತಂದ್ರೆ ಅಷ್ಟೊಂದು ಜನಕ್ಕೆ ಗಂಭೀರ ಗಾಯಗಳಾಗಿದ್ದಾವೆ. ಬಹುಶಃ ಆ ಸ್ಫೋಟಕ ಕ್ಲೋಸ್ ಡೋರ್ ಒಳಗಡೆ ಇತ್ತು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಸ್ಫೋಟದ ತೀವ್ರತೆ ಇನ್ನಷ್ಟು ಜಾಸ್ತಿ ಆಗಿದೆ, ಹಾನಿ ಇನ್ನಷ್ಟು ಜಾಸ್ತಿ ಆಗಿದೆ.